ಅದೇ ಥರ ವಾಂಗಿ ಉಪ್ಪಿಟ್ಟು. ಬಟ್ ಇವತ್ತು ಇದನ್ನು ಹಾಕೋ ಟೈಮ್ ಬಂದಿದೆ. ಈ ಥರ ದಪ್ಪ ದಪ್ಪ ಕ್ಯೂಬ್ಸ್ ಥರ ಬರಬೇಕು. ಒಂದು ಸ್ವಲ್ಪ ಅರಿಶಿನ ಪುಡಿ, ಲೈಕ್ ಟೇಸ್ಟ್ ನೋಡಿ, ಇದಕ್ಕೆ ಇನ್ನೂ ಉಪ್ಪು ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಕೆಲವೇ ನಿಮಿಷಗಳಲ್ಲಿ ವಾಂಗಿ ಉಪ್ಪಿಟ್ಟು ರೆಡಿ ಆಗುತ್ತೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ಬ್ಲಾಗ್ ಸೀರೀಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಏನು ಗೊತ್ತಾ, ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಇನ್ಮೇಲೆ ಕುಕಿಂಗ್ ಬ್ಲಾಗ್ ಮಾಡಬೇಕು ಅಂತ. ಬಿಕಾಸ್ ನನಗೆ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಿದೆ ಕುಕಿಂಗ್ ಬ್ಲಾಗಲ್ಲಿ ಆ್ಯಂಡ್ ಪೀಪಲ್ ಆರ್ ಲೈಕಿಂಗ್ ಇಟ್. ಓಕೆ, ಸೊ ಐ ಆಮ್ ಲೈಕಿಂಗ್ ಇಟ್. ಅದು ನಿಮ್ಗೆ ಇಷ್ಟ ಆಗ್ತಿದೆ ಅಂತ ನನಗೂ ಇಷ್ಟ ಆಗ್ತದೆ. ಸೊ ಇವತ್ತು ಒಂದು ಲೈಕ್ ಇಷ್ಟು ದಿನ ಡಯಟ್ ಫುಡ್ ಥರ ಮಾಡ್ತಾಯಿದ್ದೆ. ಇವತ್ತು ನಾರ್ಮಲ್ ಎಲ್ರಿಗೂ ವಾಂಗಿ ಉಪ್ಪಿಟ್ಟು, ವಾಂಗಿ ಬಾತ್ ಅಲ್ಲ, ವಾಂಗಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಹೋಪ್ ಯು ಗೈಸ್ ವಿಲ್ ಲೈಕ್ ಇಟ್. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಅದಕ್ಕೆ ಏನೇನು ಬೇಕೋ ಎಲ್ಲ ತೊಗೊಂಬರೋಣ. ತೊಗೊಂಬಂದು ನಾನು ನಿಮಗೆ ಎಲ್ಲದನ್ನು ಹೇಳ್ತೀನಿ, ಬನ್ನಿ ಗೈಸ್. ನಮ್ಮ ಮನೆ ಹತ್ರ ಯಾವುದೋ ಒಂದು ಹೊಸ ಸೂಪರ್ ಮಾರ್ಕೆಟ್ ಆಗಿದೆ. ಸೊ ಅಲ್ಲಿಗೆ ಬಂದೆ. ವಿಲ್ ಬೈ ಥಿಂಗ್ಸ್ ಆ್ಯಂಡ್ ಗೋ. ವಿಲ್ ಬೈ 2 ಕ್ಯಾಪ್ಸಿಕಮ್, 2 ಕ್ಯಾಪ್ಸಿಕಮ್ ಸಾಕೋದಕ್ಕೆ. ಓಕೆ, ವಿಲ್ ಬೈ 2 ಕ್ಯಾಪ್ಸಿಕಮ್. ಮತ್ತು ಬ್ರಿಂಜಾಲ್ ಬೇಕು. ಇಲ್ಲಿ ಬ್ರಿಂಜಾಲ್ ಇದೆ. ಸೊ ಮೇಯ್ನಾಗಿ ಈ ಬ್ರಿಂಜಾಲ್ ಬೇಕಾಗಿರೋದು. ಇದನ್ನು ತೊಗೊಳ್ಳೋಣ, ಸಾಕು. ಇದು 3 ಬ್ರಿಂಜಾಲ್ ತೊಗೊಳ್ಳೋಣ. ಸೊ ಸಾರಿ, ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ಏನೇನೋ ತೊಗೊಬೇಕಾಯ್ತು, ಮರ್ತೋಗ್ಬಿಟ್ಟಿದೆ. ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪೆಲ್ಲ ಇರಲಿಲ್ಲ. ತೊಗೊಂಬಂದರು ಅಮ್ಮ. ಓಕೆ, ಇವಾಗ ವೀಡಿಯೋ ಮಾಡಬೇಕು. ಇಷ್ಟೊತ್ತಾಯಿತು, ಟೈಮು ಲೇಟ್ ಆಯಿತು. ಬನ್ನಿ ಎಲ್ಲ ರೆಡಿ ಮಾಡ್ಕೊಂಡು ಮಾಡೋಣ. ಹಾಯ್ ಗೈಸ್, ವೆಲ್ಕಮ್. ಸೊ ಎಲ್ಲ ಎತ್ಕೊಂಡು ರೆಡಿ ಆಗಿದ್ದೀನಿ. ಸೊ ಇವತ್ತು ಸ್ಪೆಷಲಾಗಿ ಏನಪ್ಪ ಯೂಸ್ ಮಾಡ್ತೀನಿ ಅಂತಂದರೆ, ಇಷ್ಟು ದಿವಸ ಇದನ್ನ ತಂದುಬಿಟ್ಟು ಇಟ್ಟಿದ್ದೆ ಆಚೆ. ಬಟ್ ಇವತ್ತು ಇದನ್ನು ಹಾಕೋ ಟೈಮ್ ಬಂದಿದೆ. ನೋಡಿ ಸಿಕ್ತು. ಸೊ ಇದನ್ನು ಹಾಕ್ಕೊಂಡು ಕೆಲಸ ಮಾಡೋಣ. ಸೊ ಕೈ ಒರೆಸ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿರುತ್ತೆ. ಅದೊಂದೇ ವಿಷಯಕ್ಕೆ ಎಲ್ಲರೂ ಹಾಕೊಳ್ಳೋದು. ಏನು ಅಂದರೆ ಬಟ್ಟೆಗೆ ಹಾರದೇ ಇರಲಿ ಏನು ಅಂತ ಅಂದ್ಬಿಟ್ಟು. ಓಕೆ, ವೆರಿಗ್ ದಿಸ್ ಹಿಂಗಿದೆ ಲುಕ್ಕೋ. ಏನಪ್ಪ ಅಂತಂದರೆ, ನೀವೆಲ್ಲರೂ ನಾರ್ಮಲಾಗಿ ವಾಂಗಿ ಬಾತ್ ತಿಂದಿರ್ತೀರ. ಸೊ ನಿಮ್ಮ ಮನೇಲಿ ಕೆಲವೊಬ್ಬರಿಗೆ ವಾಂಗಿ ಬಾತ್ ತುಂಬ ಇಷ್ಟ. ಓಕೆ, ಲೈಕ್ ಒನ್ ಆಫ್ ಮೈ ಫ್ರೆಂಡ್ಗೆ ವಾಂಗಿ ಬಾತ್ ಅಂದರೆ ಸಖತ್ ಇಷ್ಟ. ಸೊ ಅದೇ ಥರ ವಾಂಗಿ ಉಪ್ಪಿಟ್ಟು. ಓಕೆ, ಡಿಫ್ರೆಂಟ್ ಆಗಿದೆ. ಯೂಶ್ವಲಿ ನಾನು ಫಸ್ಟ್ ಟೈಮ್ ಕೇಳಿರೋದು. ನೀವು ಯಾರು ಮನೇಲಿ ಮಾಡಲ್ಲ ಅಂತ ಅನ್ಕೊತೀನಿ. ಸೊ ಇವಾಗ ನಾನು ಮಾಡೋದು ಹೆಂಗೆ, ಈಸಿ ಸಿಂಪಲೆಸ್ಟ್ ವೇ. ಏನೇನು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ನೋಡ್ಕೊಳ್ಳಿ. ಸೊ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದರೆ, ಈ ಬದನೆಕಾಯಿ. ಓಕೆ, ಅದಾದಮೇಲೆ ದಪ್ಪ ಮೆಣಸಿನ್ಕಾಯಿ, ಅದಾದಮೇಲೆ 1 ಗ್ಲಾಸ್ ರವೆ, ಆಮೇಲೆ ಇಷ್ಟು ಬಟಾಣಿ. ಓಕೆ, ಸೊ ಇದಿಷ್ಟು ಇರಲಿ. ಇದ್ರ ಜೊತೆಗೆ ವಾಂಗಿ ಬಾತ್ ಪೌಡರ್. ಸೊ ಆ ವಾಂಗಿ ಬಾತ್ ಪೌಡರ್ ನಿಮ್ಮ ಮನೇಲಿ ಇಲ್ಲ ಅಂದರೆ ತೊಗೊಂಬನ್ನಿ. ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇದನ್ನು ಕಟ್ ಮಾಡ್ಕೊಳ್ಳೋಣ. ತೊಳೆದಿಟ್ಕೊಂಡಿದ್ದೀನಿ. ಬ್ರಿಂಜಾಲ್ ಅಂದರೆ ಬದನೆಕಾಯಿನ ಹಿಂಗೆ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದೇ ಥರ ನೀವು ಕಟ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ದಪ್ಪ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಳ್ಳೋಣ. ದಪ್ಪ ಮೆಣಸಿನ್ಕಾಯಿ ಯಾವ ಥರ ಕಟ್ ಮಾಡ್ಕೊಳ್ಳೋದು ಅಂತಲೂ ತೋರಿಸ್ತೀನಿ. ಓಕೆ, ಸೊ ಈ ಥರ ಮಾಡ್ಕೊಂಡು ಕ್ಯೂಬ್ಸ್ ಥರ ಬರಬೇಕು. ಈ ಥರ ದಪ್ಪ ದಪ್ಪ ಕ್ಯೂಬ್ಸ್ ಥರ ಬರಬೇಕು. ಸೊ ಗೈಸ್, ಇವಾಗ ಫಸ್ಟ್ ಏನು ಮಾಡಬೇಕಪ್ಪ ನೆಕ್ಸ್ಟು ಅಂತಂದರೆ, ಈ ರವೆನ ಬಿಸಿ ಮಾಡ್ಕೋಬೇಕು. 1 ಗ್ಲಾಸ್ ರವೆ ತೊಗೊಂಡಿನಿ. 1 ಗ್ಲಾಸ್ ಸಾಕು ಅಂತ ಅನ್ಕೊತೀನಿ ಎಲ್ರಿಗೂ. ಹಾಯ್ ಬ್ರದರ್, ನಿಂಗೆ ಯಾಕೆ ಸರ್ ರವೆ ಬಿಸಿ ಆಗಲಿ ಇವಾಗ ಫಸ್ಟು. ಅಣ್ಣ ಧ್ರುವನ್ ಜೊತೆ ಮಾಡಿ ವಿಡಿಯೋ, ಆಕಾಶ್ ಜೊತೆ ಮಾಡಿ ಅಂತಾರೆ. ಇವನು ಏನದು, ಅದು ಬಿಡು, ಡೈವರ್ಟ್ ಮಾಡಬೇಡ ಇದನ್ನ.
ಬಿಸಿಯಾಗಿ ನೋಡ್ತೀನಿ. ನೀನೇನು ನೋಡೋದು ಅವಶ್ಯಕತೆ ಇಲ್ಲ, ಅಲ್ಲಿ ಮಕ್ಕೂಗಿತ್ತವ್ರು ನೋಡಿ ಜನ. ಗೈಸ್ ಕಮೆಂಟ್ ಬಾಕ್ಸಲ್ಲಿ ಸ್ವಲ್ಪ ಅವ್ನಿಗೆ ಬೈರಿ ಗೈಸ್, ಇವನ್ಗೂ ಬೈರಿ, ಇಲ್ಲಿ ಕ್ಯಾಮ್ರಾಮ್ಯಾನ್ಗೆ. ಇಲ್ಲಿ ನಮ್ಮ ಕ್ಯಾಮ್ರಾಮನ್ ಯಾರು ಹೇಳಿ, ಆಕಾಶ್. ಅವನಿಗೂ ಬೈರಿ. ಅವರೆಲ್ಲರೂ ಅಣ್ಣ ಆಕಾಶ್ ಜೊತೆ ವಿಡಿಯೋ ಮಾಡಿ, ಧ್ರುವನ್ ಜೊತೆ ವಿಡಿಯೋ ಮಾಡಿ, ಅಮ್ಮನ ಜೊತೆ, 3 ಜನನೂ ನನ್ನ ವಿಡಿಯೋಗೆ ಬರಲ್ಲ. ಪಾಪ ಆಕಾಶ್ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಹೀಟ್ ಮಾಡೋಕ್ಕೆ ಶುರು ಮಾಡಿ ಸ್ವಲ್ಪ ಹೊತ್ತಾಗಿದೆ. ಸೊ ಇದನ್ನ ಎತ್ತಿ ಇವಾಗ ಬಿಸಿ ಆಗಿದೆ ಅಂತ ಅನ್ಕೊಂತೀನಿ. ಇವಾಗ ಇದನ್ನ ಇಲ್ಲಿಗೆ ಸರ್ವ್ ಮಾಡ್ಕೊಳ್ಳೋಣ. ನೀವೇನು ಮಾಡ್ತೀರಾ, ಈಗ ಅದೇ ಬಾಣಲಿಗೆ ಎಣ್ಣೆ ಹಾಕಬೇಕು. ಸೊ ಗೈಸ್, ಈ ಎಣ್ಣೆಗೆ ಸಾಸಿವೆ, ಸ್ವಲ್ಪ ಜೀರಿಗೆ, ಹಾಕಿ ನೆಕ್ಸ್ಟು ಏನು ಕಟ್ ಮಾಡಿ ಇಟ್ಕೊಂಡಿರ್ತೀರ ಇದನ್ನು ತಗೊಂಡು ಇದ್ರೊಳಗಡೆ ಹಾಕಿ. ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಟಾಣಿ. ಸೊ ನೀವು ಬಟಾಣಿ ಹಾಕೋಣ. ಬಟಾಣಿಯನ್ನು ಫ್ರೈ ಆಗಲಿ. ಇದಕ್ಕೆ ಏನೇನು ಹಾಕಬೇಕು ಅಂತ ಹೇಳ್ತೀನಿ. ಒಂದು ಸ್ವಲ್ಪ ಉಪ್ಪು ಹಾಕೋಣ ಸದ್ಯಕ್ಕೆ, ಓಕೆ, ಬೇಯಲಿ ಅಂತ. ಒಂದು ಸ್ವಲ್ಪ ಅರಿಶಿನ ಪುಡಿ, ಅರಿಶಿನ ಪುಡಿ ಆದಮೇಲೆ ಕರಿಬೇವಿನ ಸೊಪ್ಪು, ಸೊ ನಿಮಗೆ ಬದನೆಕಾಯಿ ಎಲ್ಲ ಯಾವಾಗ ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೋ, ಹಸಿ ವಾಸನೆ ಹೋಗ್ಬೇಕು, ಆ ಫ್ರೈನೆಸ್ ನಿಮ್ಗೆ ಹೆಂಗೆ ಅದು ಇದು ಗೊತ್ತಾಗೋದು, ಆವಾಗ ನೆಕ್ಸ್ಟ್ ಏನು ಆ್ಯಡ್ ಮಾಡ್ಕೊಳ್ಳಿ ಅಂತಂದರೆ ವಾಂಗಿಬಾತ್ ಪೌಡ್ರೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ವಾಂಗಿಬಾತ್ ಪುಡಿ ಆ್ಯಡ್ ಮಾಡ್ಕೊಳ್ಳಿ. ಅರಳುವ ಸದನು ನಿನ್ನ ನಗೆಯಲಿ ಕೇಳಬಲ್ಲೆ. ಆಕಾಶ್ಗೆ ವೀಟ್ ಎಕ್ಸ್ಟಪ್ಪ, ನಾನು ಹಂಗೆ ಅನ್ಕೊತೀನಿ, ನಮ್ಗೆ ಯಾರು ಮಾಡೋದೇ ಇಲ್ಲ ಗೈಸ್, ನಿಜ ಅಂತ. ಓಕೆ, ಸೊ ಇವಾಗ ವಾಂಗಿಬಾತ್ ಪೌಡ್ರೆಲ್ಲ ಹಾಕೊಂಡಿದ್ದೀರಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಆ ವಾಂಗಿಬಾತ್ ಪೌಡರ್ ಏನಿದೆ, ಆ ವಾಂಗಿಬಾತ್ ಪೌಡರ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಘಮ ಘಮ. ನೀವೇನು ರವೆ ಎತ್ಕೊಂಡಿರ್ತೀರ, ಆ ಗ್ಲಾಸಲ್ಲೇ 3 ಗ್ಲಾಸ್ ನೀರು ಹಾಕೋಬೇಕು ಇದಕ್ಕೆ. ಆ್ಯಕ್ಚುಲಿ ನಾನು ಬಿಸಿನೀರು ಹಿಡಿದು ಮರ್ತೋದೆ, ಲೇಟ್ ಆಯಿತು ಅನ್ನೋದು ಕಾರಣ ತಣ್ಣೀರು ಹಾಕ್ತಾಯಿದ್ದೀನಿ. ಸೊ ಇದು ಇನ್ನೇನು ಕುದಿಯುತ್ತೆ. ಸೊ ಇದಕ್ಕೆ ನೀವು ಇವಾಗ ಒಂಚೂರು ಲೈಕ್ ಟೇಸ್ಟ್ ನೋಡಿ, ಇದಕ್ಕೆ ಇನ್ನೂ ಉಪ್ಪು ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ನೀವು ನೀರು ಹಾಕಿದ್ಮೇಲೆ ಈ ಥರ ಕುದಿ ಬರುತ್ತಾ, ಐ ಮೀನ್ ಉಪ್ಪು ಕುದೀತಾ ಇರುತ್ತೆ ಇದು. ಸೊ ಓಕೆ, ಸೊ ಈ ಕುದೀತಾ ಇರೋ ಇದಕ್ಕೆ ನೀವೇನು ಹುರಿದಿಟ್ಕೊಂಡಿರ್ತೀರ ಈ ರವೆ, ಇದನ್ನು ಹಾಕಬೇಕು. ಇದು ಕುದಿಯೋಕ್ಕೆ ಶುರು ಆಗುತ್ತೆ. ಓಕೆ, ಸೊ ಇದನ್ನು ಸಿಮ್ಮಲ್ಲಿಟ್ಟು ಇದಕ್ಕೊಂದು ಪ್ಲೇಟ್ನ ಮುಚ್ಚಿಡಿ. ಓಕೆ, ಸೊ ಇನ್ನೇನು
ಕೆಲವೇ ನಿಮಿಷಗಳಲ್ಲಿ ವಾಂಗಿ ಉಪ್ಪಿಟ್ಟು ರೆಡಿ ಆಗುತ್ತೆ. ಬನ್ನಿ ನೋಡೋಣ ಹೆಂಗಾಗಿದೆ. ಸೊ ಓಪನ್ 3, 2, 1 ಗೋ. ವಾವ್ ವಾ 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 ವಾ. ಸೂಪರ್. ಸೊ ಇವಾಗ ಎಲ್ರಿಗೂ ಹಾಕ್ಕೊಡ್ತೀನಿ ಒಂದೊಂದು ಚೂರು ಚೂರು. ಎಲ್ರಿಗೂ ಹಾಕಿ ಟೇಸ್ಟ್ ಹೆಂಗಿದೆ ಅಂತ ನಾನು ನಿಮಗೆ ತೋರಿಸಿದ್ದೀನಿ. ಬನ್ನಿ. ಅಲ್ಲಿದೆ, ಸುಮ್ಮನೆ ಇರು ಮಮ್ಮಿ. ಇದು ನಿಂಗೆ ಧ್ರುವಂಗಿದು, ಸಾರಿ. ಥೋ ಗೈಸ್, ಆನೇ ಮಾಡಿಲ್ಲ ವಿಡಿಯೋನ. ಆಗಿಂದ ಎಲ್ಲರ ಹತ್ರ ರಿವ್ಯೂ ಕೇಳ್ತೀನಿ. ಥೋ ಇದೆ ಹೇಳು. ಸರಿ ಗೈಸ್, ಡಿಫ್ರೆಂಟ್ ಅಂದರೆ ವಾಂಗಿ ಬಾತ್ ತಿಂದಿದ್ಯಾ? ವಾಂಗಿ ಉಪ್ಪಿಟ್ಟು ತಿಂದಿದ್ಯಾ? ಥರ ಕ್ರಿಯೇಟಿವ್. ನೋಡಿ, ಫ್ಯಾಂಟಾಸ್ಟಿಕ್ ಗೈಸ್. ಇಲ್ಲ, ಕರೆಕ್ಟಾಗಿದೆ ಗೈಸ್, ಚೆನ್ನಾಗಿದೆ. ಉಪ್ಪು ನೀವೇ ಮೆಷರ್ಮೆಂಟ್ ಮಾಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ತಕ್ಕಂತೆ ಹಾಕ್ಕೊಳ್ಳಿ. ಓಕೆ, ಸೊ ಹೆಂಗಿದೆ ನೀವು ಮಾಡಿ, ನಿಮ್ಮ ಮನೇಲಿ ನೀವು ಮಾಡಿಕೊಂಡು ಹೆಂಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವಿಡಿಯೋ ಒಂದಿಗೆ ಸಿಗ್ತೀನಿ. ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಜೈ ಶ್ರೀರಾಮ್. ಸೈನಿಂಗ್ ಆಫ್, ಸೂರ್ಯ ಮಹೇಶ್. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು.